ನಮಸ್ತೆ, ನಾನು ಮಮತಾ ರಾಘವೇಂದ್ರ. ಇವತ್ತು ನಾವು ಸಾಂಬಾರು ಪುಡಿ ಅಂದರೆ ಖಾರದ ಪುಡಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಅದಕ್ಕೆ ಬೇಕಾಗಿರೋಂಥ ನೋಡಿ ಇವೆಲ್ಲ ಕಾಳುಗಳು ಬೇಕಾಗುತ್ತೆ. ಮತ್ತು ಅರಿಶಿನ ಮತ್ತು ಜೀರಿಗೆ, ಮೆಂತ್ಯ, ಸಾಸಿವೆ ಎಲ್ಲ ಬೇಕಾಗುತ್ತೆ. ಕಾಳುಗಳೆಲ್ಲ ನಾನು 150 ಗ್ರಾಮ್ ಅಷ್ಟು ತೊಗೊಂಡಿದ್ದೀನಿ. ನೋಡಿ ಈ ಥರ ರೆಡ್ಗೆ ಕೆಂಪಗಾಗೋಂಗೆ ಹುರ್ಕೊಳ್ಳಿ. ಸಿಹಿಯಾಗಿ ಮಾಡಬೇಡಿ, ಸೀದ್ರೆ ನಿಮಗೆ ಖಾರದ ಪುಡಿ ಚೆನ್ನಾಗಿ ಬರೋಲ್ಲ. ಎಲ್ಲ ಕಾಳುಗಳನ್ನ ನಾವು ಕೆಂಪಗೆ ಹುರ್ಕೊಳ್ಬೇಕು. ನೋಡಿ ಎಲ್ಲ ಬೇಳೆ, ತೊಗರಿಬೇಳೆ ಮತ್ತು ಹೆಸರು ಕಾಳು, ಕಡಲೆಕಾಳು, ಅಕ್ಕಿ ಎಲ್ಲ 150 ಗ್ರಾಮ್ ಅಷ್ಟು ತೊಗೊಂಡಿದ್ದೀನಿ ನಾನು. ಮೆಣಸು ಸಹ 150 ಗ್ರಾಮ್ ಅಷ್ಟು ನಾನು ತೊಗೊಂಡಿದ್ದೀನಿ. ಆದರೆ ಜೀರಿಗೆ ಜಾಸ್ತಿ ತೊಗೊಳ್ತೀನಿ, ಒಂದು 3/4 kg ಅಷ್ಟು ತೊಗೊಳ್ತೀನಿ. ಚೆನ್ನಾಗಿರುತ್ತೆ ಟೇಸ್ಟ್ ಅಂತ. ನೋಡಿ ಎಲ್ಲ ಅದು ಒಂಥರ ಮೆಣಸು ಚಟ ಅನ್ನುತ್ತೆ, ಅದನ್ನು ಆಗ ಆಗಿದೆ ಅಂತ. 50 ಗ್ರಾಮ್ ಅಷ್ಟು ನಾನು ಮೆಂತ್ಯ ತೊಗೊಳ್ತಾ ಇದ್ದೀನಿ. ನೋಡಿ ರೆಡ್ಗಾಗಿದೆ, ನೋಡಿ ಕೆಂಪು, ಈ ಥರ ಕೆಂಪು ಹುರಿಬೇಕು. ಈಗ ನಾನು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆನೂ ಅಷ್ಟೇ, ಅದು ಚಟ ಅಂತ ಸೌಂಡ್ ಬರುತ್ತೆ, ಆವಾಗಲೇ ಅದು ಆಗಿದೆ ಅಂತ. ಇದ್ರೆ ಕಹಿ ಬರುತ್ತೆ. ನೋಡಿ ಆಗಿದೆ. ಮತ್ತು ಅರ್ಶಿಣದ ಕೊಂಬು ಬಂದಿದೆಯಲ್ಲ, ಅದನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಅಷ್ಟೇ. ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಬಿಸಿ ಮಾಡ್ಕೊಳ್ಳೋಣ ಅಷ್ಟೇ. ಈಗ ಚಿಕ್ಕ ಐಟಮ್ ಎಲ್ಲ ಹುರ್ಕೊಂಡಿದ್ದಾಯಿತು. ಈಗ ದೊಡ್ಡ ಐಟಮ್ನ ಹುರ್ಕೊಳ್ಬೇಕಾಗುತ್ತೆ. ಅದಕ್ಕೆ ದೊಡ್ಡ ಬಾಣಲೆ ಇಟ್ಕೊಂಡಿದ್ದೀನಿ. ಧನಿಯಾ ಸ್ವಲ್ಪ ಹಿಂಗೆ ಮುಟ್ಟರೆ ಬಿಸಿ ಆಗಬೇಕು, ಅಷ್ಟು ಬಿಸಿ ಮಾಡಿಕೊಂಡ್ರೆ ಸಾಕು, ಹುರ್ಕೊಂಡ್ರೆ ಸಾಕು. ಈಗ ನೆಕ್ಸ್ಟು ನಾನು ಜೀರಿಗೆ ತೊಗೊಂಡಿದ್ದೀನಿ. 3/4 kg ಜೀರಿಗೆ ತೊಗೊಂಡಿದ್ದೀನಿ. ಇವೆಲ್ಲ 1 kg ಪ್ರಮಾಣಕ್ಕೆ ಮಾಡ್ತಾ ಇರೋದು ನಾನು. 3/4 kg ಜೀರಿಗೆ ತೊಗೊಂಡಿದ್ದೀನಿ. ಜೀರಿಗೆ ಎಷ್ಟು ಹಾಕ್ತಿರೋ ಚೆನ್ನಾಗಿರುತ್ತೆ. ಅರ್ಧ kg ಅಷ್ಟು ನಾನು ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೆ. ಇವೆಲ್ಲ ನಾನು ಮೊದಲೇ ಒಂದು ವೀಕ್ ಬಿಫೋರೇ ಎಲ್ಲನೂ ಅದನ್ನ ಬಿಸಿಲಿಗೆ ಹಾಕಿ ಒಣಗಿಸಿ ಎಲ್ಲ ಮಾಡಿದ್ದೆ. ಬ್ಯಾಡಗಿ ಮೆಣಸಿನ್ಕಾಯಿ ಅರ್ಧ kg, ಗುಂಟೂರು ಮೆಣಸಿನ್ಕಾಯಿ ಅರ್ಧ kg, ಮಣ್ಕಟ್ಟು ಮೆಣಸಿನ್ಕಾಯಿ ಅರ್ಧ kg, 3 ಅರ್ಧ kg ತೊಗೊಂಡಿದ್ದೆ. ಆದರೆ ಇದು ಮಾತ್ರ ಏನು ಧನಿಯಾ ಮಾತ್ರ ನಾನು 3/4 kg ತೊಗೊಂಡಿದ್ದೀನಿ ಅಷ್ಟೇ. ನೋಡಿ ಎಲ್ಲ 1 ಸ್ಪೂನ್ ಎಣ್ಣೆ ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಕಿ ನಾನು ಬಿಸಿ ಮಾಡ್ಕೊಳ್ತೆ. ಏನಕ್ಕಂದರೆ ಅದು ಘಾಟ್ ಬರಲ್ಲ ಅಂತ. ನೋಡಿ ಒಂದು ದಪ್ಪ ಕಟ್ಟು ಕರಿಬೇವು ತೊಗೊಂಡಿದ್ದೆ. ಇಂಗು ಸ್ವಲ್ಪ ಹಾಕ್ಕೊಂಡಿದ್ದೆ, ಗಟ್ಟಿ ಹಿಂಗೆ ತೊಗೊಂಡಿದ್ದೆ. ನೋಡಿ ಆಲ್ಮೋಸ್ಟ್ ಎಲ್ಲನೂ ಕೆಂಪು ಹುರ್ಕೊಂಡಿದ್ದೀನಿ. ಅದನ್ನು ಇವಾಗ ನಾವು ಮಿಲ್ಗೆ ಹಾಕ್ಸೋಣ. ಅದನ್ನು ಹೇಗೆ ನಾವು ಸ್ಟೋರ್ ಮಾಡಬೇಕು ಅಂತಲೇ ಹೇಳ್ಕೊಡ್ತೀನಿ. ನೋಡಿ 1 ಲೇಯರು ಖಾರದ ಪುಡಿ, ಅದ್ರ ಮೇಲೆ 1 ಲೇಯರು ಉಪ್ಪು, ಆಮೇಲೆ 1 ಲೇಯರು ಮತ್ತು ಖಾರದ ಪುಡಿ. ಈ ಥರ ಹಾಕಿ ನೀವು ಇಟ್ಟರೆ ಚೆನ್ನಾಗಿ ಅದು ಬಾಳಿಕೆ ಬರುತ್ತೆ, ಹುಳಗಳು ಬರಲ್ಲ. ಇದು ನಮ್ಮ ತಾಯಿ ನಮ್ಗೆ ಹೇಳ್ಕೊಟ್ಟಿದ್ದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಅಗೈನ್.